ನೋಡಿ, ನಾವೆಲ್ಲ ಕಷ್ಟಪಟ್ಟು ಶ್ರಮಪಟ್ಟು ರಾಜಕಾರಣ ಮಾಡ್ಕೊಂಡು ಬಂದಿರೋರು. ನಮ್ಮ ಮೇಲೆ ಬೇಕಾದಷ್ಟು ಷಡ್ಯಂತ್ರವನ್ನ ಬಿಜೆಪಿ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ. ಸಾವಿರಾರು ಕೇಸ್ ಇದೆ. ಏನೇ ಕೇಸು ತನಿಖೆ ಮಾಡಕ್ಕೆ ಸರ್ಕಾರಗಳಿಗೆ ಅವಕಾಶ ಇದೆ. ಅವರು ಲೋಕಾಯುಕ್ತ ಕೊಟ್ಟು ಮಾಡಿಸ್ಬೋದು. ಇಲ್ಲಿವರೆಗೂ ಕರ್ನಾಟಕ ರಾಜ್ಯದಲ್ಲಿ ಡಿಸಪ್ರೇಟ್ ಅಸೆಟ್ ಕೇಸು ಒಂದು ಕೂಡ ಸಿಬಿಐನವರು ತನಿಖೆ ಮಾಡ್ತಿರ್ಲಿಲ್ಲ. ಯಡಿಯೂರಪ್ಪನವ್ರು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು ಅಂತ ನಿಮ್ಗೆ ಗೊತ್ತಿದೆ. ತರಾತರಲ್ಲಿ ಕೊಡುವಂತ ಅವಶ್ಯಕತೆನೂ ಇರಲಿಲ್ಲ. ಹಿಂದೆ ನನಗೆ PMLA ಕೇಸ್ ಹಾಕಿ ಜೈಲಿಗೂ ಕಳಿಸಿದ್ರು. ಜೈಲು ನೋಡಾಯ್ತು. ಬಟ್ ಅವತ್ತು ಹೇಳಿದೆ ನನಗೆ ನ್ಯಾಯ ಸಿಗ್ತದೆ ಅಂತ. ಅಲ್ಲೂ ಕೂಡ ನನಗೆ ಇಡಿ ಕೇಸು ವಜಾ ಆಯ್ತು. ಸೊ ನಾನೇನು ತಪ್ಪು ಮಾಡಿಲ್ಲ ಅಂತ ಅವತ್ತು ವಾದ ಮಾಡಿದ್ದೀನಿ, ಇವತ್ತು ವಾದ ಮಾಡಿದ್ದೀನಿ. ಇವತ್ತು ಜಯ ನನ್ಕಿನ್ನ ಹೆಚ್ಚಾಗಿ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ, ನಮ್ಮ ಮುಖ್ಯಮಂತ್ರಿಗಳು ಇದು CBI ಕೊಟ್ಟಿದ್ದು ಸರಿ ಇಲ್ಲ, ಅವರು ತನಿಖೆ ಮಾಡಬೇಡಿ ಅಂತ ಹೇಳಲಿಲ್ಲ. ತನಿಖೆನ ಎಲ್ಲಾ ಕೇಸು ಲೋಕಾಯುಕ್ತಕ್ಕೆ ತೆಗೆದುಕೊಂಡಂಗೆ ಲೋಕಾಯುಕ್ತಕ್ಕೆ ಕೊಡಿ ಅಂತ ಹೇಳಿ ಲೋಕಾಯುಕ್ತಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈಗ ಅದನ್ನ ಲೋಕಾಯುಕ್ತದವರು ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ನಾನು ಪೇಪರ್ಸ್ ಕೊಟ್ಟಿದ್ದೀನಿ. ಮೊನ್ನೆ ನನಗೂ ಸಮನ್ ಮಾಡಿದ್ರು. ನಾನು ಹೋಗಿ ನಾನು ಸಮನ್ ಮಾಡಿ ಅವ್ರಿಗೆ ಉತ್ತರವನ್ನ ಕೊಡ್ತಾ ಇದ್ದೀನಿ. ಈ ಮಧ್ಯದಲ್ಲಿ CBIನವರು ನಮ್ಗೆ ಕೊಟ್ಟಿರೋ ಹಕ್ಕು, ಇದನ್ನ ನೀವು ಕೊಡಬಾರ್ದು, ನೀವು ಕೊಟ್ಟದ್ದು ಸರಿ ಇಲ್ಲ, ನಾವು ಅರ್ಧ ಇನ್ವೆಸ್ಟಿಗೇಷನ್ ಮಾಡಿದೀವಿ ಅಂತ ಹೇಳಿದ್ರು. ಯಾವ ಅರ್ಧ ಇನ್ವೆಸ್ಟಿಗೇಷನ್ ಮಾಡಿದ್ರು? ನನ್ನೇ ಸಮನ್ ಮಾಡಿದ್ರು. ನೋಟಿಸ್ ಕೊಟ್ಟಿದ್ರು, ಉತ್ತರ ಕೊಟ್ಟಿದ್ದೀವಿ, ಅಷ್ಟು ಡಾಕ್ಯುಮೆಂಟ್ಸ್ ಕೊಟ್ಟಿದ್ವಿ. ನನ್ಗೆ ಅವ್ರೇನು ಸಮನ್ ಏನ್ ಮಾಡಿದ್ರು. ನಾನು ಯಾಕೆಂದ್ರೆ ನನ್ನ ಅಸೆಟ್ಸ್ ಲಯಬಿಲಿಟೀಸ್ ಎಲ್ಲ ನನಗೇನಿದೆ ಅಂತ ನನ್ಗೆ ಗೊತ್ತಿದೆ. ಸೊ ಅದರ ಬಗ್ಗೆ ನಾವಾಗಲೇ ಅವ್ರಿಗೆ ಪೇಪರ್ ಕೊಟ್ಟಿದ್ವಿ. ಬಟ್ ಅವ್ರು ನಾವು 90% ಮಾಡಿದ್ವಿ ಅಂತ ಏನೇನೋ ಹೇಳ್ತೀವಿ. ಎಷ್ಟು % ಮಾಡಿದ್ರು ಏನು ಪೇಪರ್ಸ್ನ ಏನು ಚೇಂಜ್ ಮಾಡೋಕ್ಕಾಗಲ್ಲ. ತೊಂದರೆ ಕೊಡ್ಬೇಕಂದ್ರೆ ಯಾರು ಬೇಕಾದ್ರೂ ತೊಂದರೆ ಕೊಡ್ಬೋದು. ಆದ್ರೆ ತೊಂದರೆ ಕೊಡುವಂತ ಕೆಲಸ ನಡೀತಾ ಇದೆ.